ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡುತ್ತಿರುವಂತಹ ವಿಷಯ, ಈಗಾಗಲೇ SSP ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೆಯಲಾಗಿದೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೆಯಲಾಗಿದೆ. ಅದಕ್ಕೆ ಅರ್ಜಿಯನ್ನು ಹಾಕಲು ತಮಗೆ ಕೆಲವು ದಾಖಲಾತಿಗಳು ಬೇಕಾಗುತ್ತದೆ. ಆ ದಾಖಲಾತಿಗಳು ಯಾವ್ಯಾವ ಬೇಕು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆದಾಗ ಮಾತ್ರ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಯಾವುದು ಬೇಕು ಯಾವುದು ಇಲ್ಲ ಅನ್ನೋದು ನಿಮಗೆ ತಿಳಿಯುತ್ತೆ. ಫ್ರೆಂಡ್ಸ್, ನೀವು SSP ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ ಅರ್ಜಿ ಹಾಕಬೇಕಂದ್ರೆ ಈ ಒಂದು ಕೆಲವು ಡಾಕ್ಯುಮೆಂಟ್ಸ್ಗಳು ಬೇಕು. ಈಗ ಕೆಲವೊಬ್ಬರು ಕೇಳ್ತಿರ್ತಾರೆ, ಸ್ಕಾಲರ್ಶಿಪ್ ಅರ್ಜಿ ಹಾಕಬೇಕು, ಆದರೆ ಏನೇನು ಬೇಕನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅಂಥವ್ರಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಆ ಒಂದು ವಿಷಯವನ್ನು ಗೊತ್ತಿಲ್ಲದಂತಹ ನಿಮ್ಮ ಬಂಧು ಮಿತ್ರರಿಗೆಲ್ಲ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಅವರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಲಿ ಮತ್ತು ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ. ಫ್ರೆಂಡ್ಸ್, ಇದು ಮೊದಲು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಲು ಬೇಕಾಗುವಂಥ ದಾಖಲೆ, ಮೊದಲನೇದಾಗಿ ಆ್ಯಸ್ ಯೂಶ್ವಲ್ ಆಧಾರ್ ಕಾರ್ಡು ಮೊದಲು ಬೇಕು. ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ಬೇಕು. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ಬೇಕು. ಅಂದರೆ ಮೊಬೈಲ್ ನಂಬರ್ ಲಿಂಕು ಇರಬೇಕು ಆಧಾರ್ ಕಾರ್ಡಿಗೆ. ಮತ್ತು ಇನ್ನೊಂದು, ಸ್ಕಾಲರ್ಶಿಪ್ ಅರ್ಜಿ ಹಾಕಲು ಕೂಡ ಒಂದು ಮೊಬೈಲ್ ನಂಬರ್ ಬೇಕು. ಫ್ರೆಂಡ್ಸ್, ಇದು ಮೊಬೈಲ್ ನಂಬರ್ ಯಾವ ಥರ ಅಂದರೆ, ಒಬ್ಬ ವಿದ್ಯಾರ್ಥಿಗೆ ಒಂದೇ ಮೊಬೈಲ್ ನಂಬರ್. ಈಗ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದರಂದರೆ ಅದಕ್ಕೆ ಏನಾಗುತ್ತೆ, 2 ಮೊಬೈಲ್ ನಂಬರ್ ಬೇರೆ ಬೇರೆ ಆಗಿರುತ್ತೆ. ಆಧಾರ್ ಕಾರ್ಡಿಗೆ ಒಂದೇ ಇರ್ಬೋದು, ಇಬ್ಬರು ಮಕ್ಕಳಿಗೂ ಒಂದೇ ಇರ್ಬೋದು, ಆದರೆ ಸ್ಕಾಲರ್ಶಿಪ್ ಸಲ್ಲಿಸುವಾಗ ಮಾತ್ರ ಏನಾಗಿರಬೇಕು, ಇಬ್ಬರಿಗೂ ಕೂಡ ಬೇರೆ ಬೇರೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತು ಈ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಆದ ನಂತರ ಇನ್ನೊಂದು ಏನು ಬೇಕಪ್ಪ ಅಂದ್ರೆ SATS ನಂಬರ್. ಇದು ಎಲ್ಲಿ ಸಿಗ್ತದಪ್ಪ ಅಂದ್ರೆ, ನಿಮ್ಮ ವಿದ್ಯಾರ್ಥಿಯು ಅಥವಾ ನಿಮ್ಮ ಮಗು ಕಲಿಯುವಂಥ ಶಾಲೆಯಲ್ಲಿ ಅವರ ಹೆಡ್ ಮಾಸ್ಟರ್ ಅಥವಾ ಕ್ಲಾಸ್ ಟೀಚರ್ಗೆ ಕೇಳಿದ್ರೆ ಈ ಒಂದು SATS ನಂಬರ್ ಸಿಗುತ್ತೆ. ಆ ನಂಬರನ್ನು ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸುವಲ್ಲಿ ಹೋಗಬೇಕು. ಮತ್ತು ಇನ್ನೊಂದು ಬೇಕಪ್ಪ ಅಂದರೆ ಕ್ಯಾಸ್ಟ್ ಇನ್ಕಮ್ ಎಲ್ಲದಕ್ಕೂ ಬೇಕೇ ಬೇಕು. ಅದಕ್ಕಾಗಿ ನೀವು ಈ ಕ್ಯಾಸ್ಟ್ ಇನ್ಕಮನ್ನು ಅಡ್ವಾನ್ಸ್ ಆಗಿ ತೆಗೆದಿಟ್ಟಿರಬೇಕು. ಅಂದರೆ ಸ್ಕಾಲರ್ಶಿಪ್ ಬಂದಾಗಲೇ ಅರ್ಜಿ ಸಲ್ಲಿಸೋದು ಮತ್ತು ಬೇಗ ಟೈಮ್ ಆಗುತ್ತೆ ಮತ್ತು ನಿಮಗೆ ಸ್ಕಾಲರ್ಶಿಪ್ ತಪ್ಪಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನೀವು ಸ್ಕಾಲರ್ಶಿಪ್ ಇನ್ನು ಮುಂದೆ ಇರುವಾಗಲೇ ನೀವೇನು ಮಾಡಬೇಕು, ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಬೇಕಂದ್ರೆ ನೀವು ಇನ್ಕಮ್ ಕಾಸ್ಟನ್ನು ತೆಗೆದಿಟ್ಟುಕೊಂಡಿರಬೇಕು. ಕೆಲವೊಬ್ಬರು ಸ್ಕಾಲರ್ಶಿಪ್ ಅರ್ಜಿ ಹಾಕಲು ಹೋಗ್ತೀರಿ, ಆ ಸಂದರ್ಭದೊಳಗೆ ಹೋಗಿ ನೋಡಿದಾಗ ಏನಾಗಿರುತ್ತೆ, ನೀವು 2016, 17 ಆ ಟೈಮ್ನಲ್ಲಿ ತೆಗೆದಂಥ ಒಂದು ಇನ್ಕಮ್ ಕಾಸ್ಟನ್ನು ತೆಗೆದುಕೊಂಡು ಹೋಗ್ತೀರಿ. ಆವಾಗ ಅದರ ಡೇಟ್ ಮುಗಿದಿರ್ತದೆ. ಅದಕ್ಕಾಗಿ ಮೊದಲು ಇನ್ಕಮ್ ಕಾಸ್ಟ್ ಡೇಟನ್ನು ಪರಿಶೀಲಿಸಿಕೊಂಡು ನೀವು ಹೋರಿ. ಯಾಕಂದರೆ ಇನ್ಕಮ್ ಕಾಸ್ಟ್ ಡೇಟ್ ಅದು ತೆಗೆದ ನಂತರ 5 ವರ್ಷಗಳ ಅವಧಿಯವರೆಗೆ ಮಾತ್ರ ನಡೀತದೆ. ಅದಕ್ಕಾಗಿ ತಾವು ಪರಿಶೀಲಿಸಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸಲು ಹೋಗ್ರಿ. ಮತ್ತು ನಿಮ್ಮದು ವಿಧಾನಸಭಾ ಕ್ಷೇತ್ರ ಅಂದರೆ ವೋಟಿಂಗ್ ಎಲ್ಲಿ ಮಾಡ್ತೀರಿ ಅನ್ನೋದು ಆ ಒಂದು ಪ್ಲೇಸನ್ನು ಗೊತ್ತಿರಬೇಕು ನಿಮಗೆ. ಸ್ಕಾಲರ್ಶಿಪ್ ಅರ್ಜಿ ಹಾಕಬೇಕಂದ್ರೆ ವಿಧಾನಸಭಾ ಕ್ಷೇತ್ರ ನಿಮ್ಮದು ಯಾವುದು ಬರ್ತದೆ ಅನ್ನೋದು ಮಾಹಿತಿಯು ಕೂಡ ನಿಮ್ಗೆ ಇರಬೇಕಾಗ್ತದೆ. ಮತ್ತು ಅಂಗವಿಕಲ ಆಗಿದ್ದರೆ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತಾರೆ ನೋಡ್ರಿ, ಅಂಗವಿಕಲ ಕುಂಟ ಕುರುಡ ಈ ಥರನಾಗಿ ಯಾವುದೇ ಒಂದು ವಿಕಲತೆಯನ್ನು ಹೊಂದಿದ್ರೆ ನೀವು ಅದರ ಒಂದು ID ಕಾರ್ಡನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನೀವು ಹಾಸ್ಟೆಲ್ ಅರ್ಜಿ ಸಲ್ಲಿಸಿದಿರಿ ಅಥವಾ ಹಾಸ್ಟೆಲ್ನಲ್ಲಿ ಇದ್ದಿರಿ ಅಂದ್ರೆ ಅದರ ಮಾಹಿತಿಯು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಮತ್ತು ಇದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್, ಎಲ್ಲ ಅರ್ಜಿ ಸಲ್ಲಿಸಿದರೆ ಆದರೆ ಹಣ ಎಲ್ಲಿ ಬರಬೇಕಂದ್ರೆ ಪಾಸ್ಬುಕ್ಕಿಗೆ ಬೇಕು. ಅಂದ್ರೆ ಬ್ಯಾಂಕಿಗೆ ಬರಬೇಕಂದ್ರೆ ಏನು ಆಗಿರಬೇಕು, ಪಾಸ್ಬುಕ್ಕನ್ನು ತೆಗೆಸಬೇಕು.
ಮೊದಲು ಮಕ್ಕಳ ಒಂದು ಪಾಸ್ಬುಕ್ಕನ್ನು ತೆಗೆದುಕೊಳ್ಳಿ. ಆ ಪಾಸ್ಬುಕ್ ತೆಗೆದುಕೊಳ್ಳೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಹಿಂದಿನ ವಿಡಿಯೋಯಲ್ಲಿ ನಾವು ಹೇಳಿದ್ದೀವಿ. ಆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ನೀವು ಹೋಗಿ ನೋಡ್ಕೊಳ್ಬೋದು. ಮೊದಲು ಪಾಸ್ಬುಕ್ಕನ್ನು ಕೂಡ ನೀವು ತೆಗೆಸ್ಬೇಕು. ಪಾಸ್ಬುಕ್ ತೆಗೆದಾದ ನಂತರ ಆ ಒಂದು ಪಾಸ್ಬುಕ್ ಏನಾಗಿರ್ಬೇಕಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. NPCI ಲಿಂಕ್ ಏನಾಗಿರಬೇಕು, NPCI ಲಿಂಕ್ ಕೂಡ ಆಗಿರಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಸರಿಯಾಗಿದ್ದರೆ ಏನಾಗುತ್ತೆ, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನಿಮ್ಮ ಮಕ್ಕಳಿಗೆ 100% ಆಗಿ ಹಣ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಬೇರೆ ಆಗಿರುತ್ತೆ ಮತ್ತು SATS ಅಲ್ಲಿ ಹೆಸರು ಬೇರೆ ಆಗಿರುತ್ತೆ. ಅದನ್ನು ನೀವು ಮೊದಲೇ ಗಮನಿಸಿ ಏನು ಮಾಡಬೇಕು, ಆಧಾರ್ ಕಾರ್ಡ್ ಮತ್ತು SATSನಲ್ಲಿ ಸರಿಯಾದಂತಹ ಒಂದು ಹೆಸರು ಸೇಮ್ ಆಗಿರಬೇಕು. ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಾರದೆ ಏನಾಗಿರಬೇಕು, ಆ ಒಂದು ಹೆಸರಿರಬೇಕು. ತಂದೆ ತಾಯಿ ಹೆಸರು, ಮಕ್ಕಳ ಹೆಸರು ಎಲ್ಲ ಕೂಡ ಏನಾಗಿರಬೇಕು, ಸೇಮ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ನೀವು ಆಧಾರ್ ಕಾರ್ಡಲ್ಲಿ ಹೆಸರು ಬೇರೆ, SATS ಅಲ್ಲಿ ಹೆಸರು ಬೇರೆ ಆಗಿತ್ತಪ್ಪ ಅಂದರೆ ನೇಮ್ ಮಿಸ್ ಮ್ಯಾಚ್ ಆಗಿ ನಿಮ್ಮ ಒಂದು ಹಣವನ್ನು ಬರುವುದು ಕೂಡ ತಡೆ ಹಿಡಿಯಲಾಗುತ್ತದೆ. ಫ್ರೆಂಡ್ಸ್, ಇಷ್ಟೆಲ್ಲ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಂಡ ನಂತರ ನೀವು ಎಲ್ಲರೂ ಸ್ಕಾಲರ್ಶಿಪ್ಪನ್ನು ಸಲ್ಲಿಸಿ, ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಿ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಿರಿ. ಯಾಕೆಂದರೆ ಹಲವಾರು ಬಡ ಮಕ್ಕಳಿಗೆ ಇದೇ ಸ್ಕಾಲರ್ಶಿಪ್ಪಿಂದ ಅವರಿಗೆ ನೋಟ್ ಪುಸ್ತಕಕ್ಕೋ ಅಥವಾ ಯಾವುದೋ ಒಂದು ಶಾಲೆ ಫೀಸ್ಗೋ ಅವರಿಗೆ ಏನಾಗುತ್ತೆ, ಅನುಕೂಲ ಆಗುತ್ತೆ. ಅದಕ್ಕಾಗಿ ನಿಮ್ಮ ಒಂದು ಸರ್ಕಾರದ ಈ ಸವಲತ್ತನ್ನು ಎಲ್ಲರೂ ಏನು ಮಾಡಿರಿ, ಸದುಪಯೋಗ ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.